ಒಂದು ಪಬ್. ಹೆಣ್ಣು ಗಂಡು ಎಂಬ ವ್ಯತ್ಯಾಸವಿಲ್ಲದೆ ಕುಡಿದು ಕುಣಿಯುತ್ತಾ ಮತ್ತಿನಲ್ಲಿ ತೇಲ್ತಿದ್ದಾರೆ. ಎಲ್ರಿಗೂ ದೂರವಾಗಿ ಒಂದು ಸೋಫಾದಲ್ಲಿ ಕೂತಿದ್ದ ಮೈಥಿಲಿ ಫೋನ್ನಲ್ಲಿ ಫೋಟೋಗಳನ್ನ ನೋಡ್ತಾ ಗಂಟಲಿನ ಉರಿಯನ್ನು ಹೊಟ್ಟೆಯೊಳಗಿಳಿಸ್ಕೊಳ್ತಿದ್ದಾಳೆ. ಅನ್ವಿಕಾ, ಅರ್ಜುನ್, ಖುಷಿ, ಹೀರಾ ನಾಲ್ವರು ಒಟ್ಟಿಗಿರೋ ಆ ಫೋಟೋಗಳನ್ನ ನೋಡ್ತಾ ಎಂಥ ಮಾಯೆ ಮಾಡಿದೆ ಮಯೂರಿ, ಈ ಸಂತೋಷವನ್ನೆಲ್ಲ ನಾನು ದಕ್ಕಬೇಕಿತ್ತು. ಅಂತಹ ನನ್ನ ಭಾವನನ್ನು ಇನ್ನೂ ಅಂಟ್ಕೊಂಡಿದ್ಯಾ? 4 ವರ್ಷ ನಿಂಗೆ ದೂರ ಇದ್ದರೆ ಎಲ್ಲವನ್ನ ಮರೆತು ಬಿಡ್ತಾನೆ ಅಂದ್ಕೊಂಡೆ. ಇಲ್ಲ, ಈಗಲೂ ಅವನ ಕಣ್ಣಲ್ಲಿ ನಿನ್ನ ಮೇಲೆ ಪ್ರೀತಿ ಕಾಣಿಸಿದ್ರೆ ನಿನ್ನ ಕೊಂದು ಹಾಕ್ಬೇಕನ್ಸೋಷ್ಟು ಕಸಿವಿಸಿ. ಆದರೆ ಏನೂ ಮಾಡಲಾಗದೆ, ಮುಖ ತೋರಿಸ್ಕೊಳ್ಳಲು ಆಗದೆ ಆಗ್ಬಿಟ್ಟೆ. ನನ್ನ ಕೈಗೆ ಸಿಕ್ಕದಿರ ನಿನ್ನ ಸಂತೋಷವನ್ನು ಹಾಳು ಮಾಡೋ ಯಾವುದೇ ಒಂದು ಅವಕಾಶವನ್ನು ಬಿಡೋದಿಲ್ಲ ಅಂತ ಪೆಗ್ ಮೇಲೆ ಪೆಗ್ ಕುಡಿತಿದ್ದಾಗ ವೇಯ್ಟರ್ ಬಂದು, ಮೇಡಮ್ ನಿಮಗೆ ಪತ್ರ ಬಂದಿದೆ ಅಂತ ಒಂದು ಕವರ್ ಕೊಟ್ಟು ಹೋದ. ಆ ಕವರ್ ಎಲ್ಲಿಂದ ಬಂತು ಅಂತ ಅರ್ಥವಾಗಿದ ತಕ್ಷಣ ಅದನ್ನು ಹರಿದು ಪತ್ರ ತೆಗೆದು ಓದಿದ್ಲು. ಹೀರಾ ಭಾರತಕ್ಕೆ ಬರ್ತಿದ್ದಾಳೆ ಎಂಬ ಸುದ್ದಿ ಓದಿದ ಮೈಥಿಲಿ ಕಣ್ಣುಗಳು ಪಟಾಕಿ ಎಂದೇ ಹೊಳಪಾದವು. ವಾಹ್ ಅಂತ ಹುಚ್ಚಿಯಂತೆ ಕೂಗ್ತಾ ಮತ್ತೊಂದು ಪೆಗ್ ಏರಿಸಿದ್ಲು. ಯಾರೋ ಒಬ್ರು ಬಂದು ಫೋನಿಂದ ಕೊಟ್ಟು ಹೋದ್ರು. ಫೋನಲ್ಲಿ ಮಾತಾಡ್ತಿದ್ದು ಮೈಥಿಲಿಗೆ ಹೀರಾ ಅಲ್ಲಿಗೆ ಬಂದರೆ ಮಾತಾಡಬೇಕಾದ ಕೆಲಸದ ಬಗ್ಗೆ ವಿವರವಾಗಿ ವಿವರಿಸ್ತಿದ್ರು. ಸರಿ ಈಗಷ್ಟೇ ಅಂದ್ಕೊಳ್ತಿದ್ದೆ, ನನ್ನ ಆಸೆ ಇಷ್ಟು ಬೇಗ ತೀರ್ತೆ ಎಂದು ಅಂದ್ಕೊಂಡಿರಲಿಲ್ಲ. ಒಂದು ಹುಚ್ಚು ನಗೆ ನಗ್ತಾ, ಅನ್ವಿಕಾ ಒಂದ್ಸಲ ಅರ್ಜುನ್ ಕ್ಷಮಿಸಿದ್ದಾನೆ, ಇನ್ನೊಂದ್ಸಲ ಕ್ಷಮೆ ನಿಂಗೆ ಸಿಗದಂತೆ ಮಾಡ್ತೀನಿ ನೋಡು ಅಂತ ವೇದಿಕೆ ಮೇಲೆ ಹೋಗಿ ಕುಣಿಯ ಶುರು ಮಾಡಿದ್ಲು. ವೇಗವಾಗಿ ಬಂದು ಹೀರಾ ಫೋನಲ್ಲಿ ಮಾತಾಡ್ತಿದ್ದ ಅರ್ಜುನನ್ನು ನೋಡಿ ಏನಂತ ಕರಿಬೇಕಂತ ತಿಳಿದೇ ಬಾಗಿಲಲ್ಲಿ ನಿಂತುಬಿಟ್ಲು. ಕನ್ನಡಿಯೊಳಗೆ ಅವಳನ್ನ ನೋಡಿದ್ರು ಅರ್ಜುನ್ ಹಿಂದೆ ತಿರುಗಲಿಲ್ಲ. ಎಷ್ಟು ಹೊತ್ತಾದರೂ ಅರ್ಜುನ್ ಫೋನ್ ಸಂಭಾಷಣೆ ಮುಗಿದಿದ್ದಾಗ ಅವಳು ಬಾಗಿಲು ತಟ್ಟಿದ್ಲು. ಅವನು ಹಿಂದೆ ತಿರುಗ್ದ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ್ಲು. ಅವನು ಕಾಲ್ ಕಟ್ ಮಾಡಿ ಕೈ ಕಟ್ಕೊಂಡು ಏನು ಅಂದ. ಅನ್ವಿಕಾಳನ್ನ ಇಂಡಿಯಾ ಕಳಿಸ್ತಿದ್ದೀರಾ? ಹೌದು. ಯಾಕೆ ಇಷ್ಟು ಹಠಾತ್ತಾಗಿ? ಅದು ನನ್ನಿಷ್ಟ, ಅದರ ಮಧ್ಯೆ ನಿನಗೇನು ತೊಂದರೆ ಅಂತ ಹಮ್ಮಿನಿಂದ ಕೇಳ್ದ. ಇಲ್ಲಿ ಒಬ್ಬಂಟಿಯಾಗಿ ಪಂಜರದಂತೆ ಇದ್ದ ನನಗೆ ಹೊರಗಿನ ಪ್ರಪಂಚವನ್ನು, ಪ್ರೀತಿ ಅಂದರೆ ಏನು ಅನ್ನೋದನ್ನು ತೋರಿಸಿದವಳು ಅಂಥವಳನ್ನು ಕೂಡ ನನ್ನಿಂದ ದೂರ ಮಾಡಿಬಿಡ್ತೀಯಾ? ನಿನಗೇನು ಬೇಕು ನಿಜಕ್ಕೂ? ನಾನು ಅಳ್ತಾ ಯಾವಾಗಲೂ ನಿನ್ನ ಆಜ್ಞೆಗೆ ಬಗ್ಗಿ ಬದುಕಬೇಕಾ? ನನ್ನ ಸಂತೋಷ ಒಂದಿನವೂ ನಿನಗೆ ಸಹಿಸಲ್ವಾ ಅಂತ ಹೇಳ್ತಿದ್ದ. ಹೀರಾಳ ಧ್ವನಿ ನಡಕ್ತು. ಆದರೂ ಅರ್ಜುನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸ್ಥಿರವಾಗಿ ನೋಡ್ತಿದ್ದಾನೆ. ಒಂದು ಕೆಲಸ ಮಾಡು, ಅವ್ರ ಜೊತೆ ನನ್ನ ಇಂಡಿಯಾಗೆ ಅಟ್ಬಿಡು, ಹೋಗ್ತೀನಿ. ಅವನು ಹುಬ್ಬೇಸಿ, ನಿಜವಾಗಿಯೂ? ಇಂಡಿಯಾ ಅಂದರೆ ನಿನಗೆ ಇಷ್ಟ ಇಲ್ವಲ್ಲ? ಇಲ್ಲಿ ನಿನ್ನ ತಂದೆ ಇದ್ದಾರೆ, ಅವ್ರು ಹೊರಗೆ ಬಂದರೆ ನೀನು ಇಲ್ಲೇ ಇರಬೇಕು ಅಂತ ಎಷ್ಟೋ ಕಾರಣಗಳು ಹೇಳಿದ್ದೆ. ಅವೆಲ್ಲ ನಿನಗೆ ಅನಾವಶ್ಯಕ. ಡ್ಯಾಡಿ ಬಿಡುಗಡೆ ಆದಾಗ ಮತ್ತೆ ಬರ್ತೀನಿ. ಈಗ ಮಾತ್ರ ನಾನು ಇಂಡಿಯಾಗೆ ಹೋಗಬೇಕು. ನಾನು ಇರಬೇಕಂದ್ರೆ ಅನ್ವಿಕಾ ಇರಬೇಕು, ಇಲ್ದಿದ್ರೆ ನಾನು ಇರಬಾರ್ದು. ಅವಳನ್ನ ಕಳಿಸ್ಬಿಟ್ರೆ ಸಾಯಲು ನಾನು ಹಿಂದೆ ಸರಿಯಲ್ಲ. ನಾಡಿದ್ದು ಅವಳ ಜೊತೆ ನಾನು ಹೋಗ್ತೀನಿ, ಆ ವ್ಯವಸ್ಥೆಗಳನ್ನೆಲ್ಲ ನೋಡಿ ಅಂತ ಗಿರಕ್ಕನೆ ಹಿಂದೆ ತಿರುಗಿ ಕೆಳಗೆ ಬಂದ್ಲು. ಆಗಲೇ ಅವಳ ಎದೆ ಬಡಿತ ಕಡಿಮೆಯಾಗಿದ್ದು. ಕೆಳಗೆ ಉಗುರು ಕಚ್ಚುತ್ತಿದ್ದ ಅನ್ವಿಕಾ ಹೀರಾಳನ್ನು ನೋಡಿ, ಏನಾಯಿತು ಕೇಳಿದ್ಯಾ, ಏನಂದ್ರು ಅಂದ್ಲು. ನಾನು ಹೇಳಬೇಕಾದನ್ನೇ ಹೇಳಿದೆ, ಕಳಿಸೋದಿದ್ರೆ ಸಾಯ್ತೀನಿ ಅಂತ ಬೆದರಿಸ್ದೆ. ಏನು ಬೆದರಿಸಿದ್ಯಾ? ಅನ್ವಿಕಾ ದಂಗಾದ್ಲು. ಬೆದರಿಸದಿದ್ರೆ ಹೆದರಲ್ವಲ್ಲ, ನಂಗೆ ರೂಢಿಯಾಗಿದೆ ಹೀಗೆ ಬೆದರಿಸಿ ಕೆಲಸ ಮಾಡಿಸ್ಕೊಳ್ಳೋದು ಅಂತ ನಕ್ಕದ್ಲು. ತುಂಟು ಮಗು ಅಂತ ಅವಳ ತಲೆ ಮೇಲೆ ಸಣ್ಣದ ಕುಟ್ಟಿ, ಯಾಕಿದ್ದಿಲ್ಲ ನನಗಾಗಿಯಾ? ನಿನ್ನ ಮಾವನನ್ನೇ ಎದುರಿಸ್ತಿದ್ಯಾ? ಗೊತ್ತಿಲ್ಲ ಅನ್ವಿಕಾ, ನಿನಗಾಗಿ ಏನಾದರೂ ಮಾಡ್ಬೇಕನ್ನಿಸ್ತಿದೆ. ನಿನ್ನ ಪ್ರೀತಿಗೆ ನಾನು ಶರಣಾಗ್ಬಿಟ್ಟಿದ್ದೀನಿ. ಅನ್ವಿಕಾ ಅವಳನ್ನ ತಪ್ಪಿಕೊಂಡು, ಥ್ಯಾಂಕ್ ಯು, ನನಗೆ ಯಾರೂ ಇಲ್ಲ ಅಂದ್ಕೊಂಡೆ, ನೀನಿದೆಯಾ ಅಂತ ನನ್ನ ದೊಡ್ಡ ಮಗಳಂತೆ, ನನ್ನ ಮಗಳಂತೆ ನೋಡ್ತಿದ್ಯಾ ನೀನು? ಹೌದು, ಇಲ್ಲಿಗೆ ಬರೋವರೆಗೂ ನೀನು ಯಾರು ಅಂತ ಗೊತ್ತಿರಲಿಲ್ಲ, ಆದರೆ ನೀನು ನೋಡಿದ ಮೇಲೆ ನನ್ನ ಮಗುವಿನಂತೆ ಅನಿಸಿದೆ. ಥ್ಯಾಂಕ್ ಯು ಹೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ನಾವು ಇಂಡಿಯಾಗೆ ಹೋಗ್ತಿದ್ದೀವಿ ಅಂತಲೇ ಅಲ್ವಾ? ಮತ್ತೊಮ್ಮೆ ಕೇಳಿದ್ಲು. ಗೊತ್ತಿಲ್ಲ, ಆದರೆ ಹೋಗಬೇಕು ಅಂತ ಮಾತ್ರ ಖಂಡಿತವಾಗಿ ಹೇಳಿದ್ದೀನಿ. ಆ ಮಾನ್ಸ್ಟರ್ ಏನು ಮಾಡ್ತಾನೋ ನೋಡಬೇಕು. 2 ದಿನ ಕಾಯೋಣ. ಒಂದು ವೇಳೆ ಕಳಿಸ್ತಿದ್ರೆ ನಿನ್ನ ಜೊತೆ ಹೇಗೆ ಬರಬೇಕು ಅಂತ ನನಗೆ ಗೊತ್ತು. ಹೇಳಿದ್ದೀನಲ್ಲ, ಮಾನ್ಸ್ಟರ್ನಿಂದ ತಪ್ಪಿಸೋದಕ್ಕೆ ನಾನು ಓಡಿಸ್ತೀನಿ ಅಂತ. ಅಂಥದ್ರಲ್ಲಿ ನಾನು ಓಡಿ ಹೋಗೋದು ದೊಡ್ಡ ಕೆಲಸ ಏನಲ್ಲ ಅಂತ ಹೇಗಲು ಕುಣಿಸಿ ಖುಷಿಯನ್ನು ಕರ್ಕೊಂಡು ತೋಟಕ್ಕೆ ಹೋದ್ಲು. ಈ ರಾತ್ ಹೋಗ್ತಿದ್ದಂತೆ ಅನ್ವಿಕಾ ವೇಗವಾಗಿ ಮೇಲ್ ಬಂದ್ಲು. ಅರ್ಜುನ್ ಹೀರಾಳನ್ನು ಚೆನ್ನಾಗಿ ಒಪ್ಸಿದ್ಯಾ, ಅದಕ್ಕೆ ನೀನು ಗ್ರೇಟ್ ಮಾನ್ಸ್ಟರ್ ಅಂತ ಗಟ್ಟಿಯಾಗಿ ಕಪ್ಕೊಂಡು ಅರ್ಜುನ್ ಮುಖದ ತುಂಬೆಲ್ಲ ಮುತ್ತುಗಳು ನೀಡಿ ಸಂಭ್ರಮದಿಂದ ಹೇಳಿದ್ಲು. ಅವಳ ಸೊಂಟ ಹಿಡಿದು ಮೇಲೆತ್ತಿ, ಇಲ್ಲಿ ಅಂತ ತನ್ನ ತುಟಿ ತೋರಿಸ್ತಾ, ತಗೋ ಅಂತ ಸಣ್ಣದಾಗಿ ಮುತ್ತು ಕೊಡ್ತಿದ್ದಾಗ ಅವಳ ತುಟಿಗಳನ್ನ ಸೆಳೆದ. ನಗ್ತಾ, ಇಷ್ಟು ಬೇಗ ಒಪ್ಕೊಳ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಗೊತ್ತಾ? ಥ್ಯಾಂಕ್ ಯು ಅರ್ಜುನ್. ಮಿಸ್ ಮಾಡ್ಕೊಳ್ತಿದ್ದ ಖುಷಿಯನ್ನು ಮತ್ತೆ ನಮ್ಮನೆ ಕರ್ಕೊಂಡು ಹೋಗ್ತಿರೋದಕ್ಕೆ ನಂಗೆ ತುಂಬ ಖುಷಿಯಾಗಿದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ನಾವು ಗಂಡ ಹೆಂಡತಿ ಅಂತ ತಿಳಿದ್ರೆ ಅವಳು ಹೇಗೆ ಪ್ರತಿಕ್ರಿಯಿಸ್ತಾಳೆ? ಈ ವಿಷಯ ಅವಳಿಗೆ ಇನ್ನೂ ಹೇಳಿಲ್ಲ ಅಲ್ವಾ? ತಿಳಿದ ಮೇಲೆ ಏನು ಮಾಡಬೇಕಂತ ನಾನು ಮೊದಲೇ ಯೋಚಿಸಿದ್ದೀನಿ. ನೀನು ಮಾತ್ರ ನಿನ್ನ 100% ಪ್ರೀತಿ ಮತ್ತು ಕಾಳಜಿಯನ್ನು ಅವಳಿಗೆ ತೋರಿಸ್ಬೇಕು. ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲದಷ್ಟು ಹತ್ರ ಮಾಡ್ಕೊಳ್ಬೇಕು, ಅರ್ಥ ಆಯ್ತಾ? ಹಾಂ, ಅದು ನನ್ನ ಜವಾಬ್ದಾರಿ. ಅವನ ಎದೆಯಲ್ಲಿ ತಲೆ ಅಡಗಿಸ್ಕೊಂಡು ಅವಳ ಹಣೆಗೆ ಮುತ್ತಿಟ್ಟು, 2 ದಿನ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಬೇಕು, ಸ್ವಲ್ಪ ಬ್ಯುಸಿಯಾಗಿರ್ತೀನಿ, ಮಕ್ಕಳು ಮತ್ತು ನೀನು ಜಾಗ್ರತೆ. ಅರ್ಜುನ್ ಆಫೀಸ್ಗೆ ಹೊರಟು ಹೋದ. ಅವನ ಕಾರು ಆವರಣ ದಾಟೋವರೆಗೂ ಅನ್ವಿಕಾ ನೋಡ್ತಾ ನಿಂತಳು. ತಾತಯ್ಯ, ನಾವೆಲ್ಲ ತಿರುಗಿ ಇಂಡಿಯಾಗೆ ಹೋಗ್ತಿದ್ದೀವಿ. ಅರ್ಜುನ್ ಹೇಳ್ದ ಮಗಳೇ. ಹೀರಾ ಒಪ್ಕೊಂಡ್ಳು. ನಗ್ತಾ, ಕೇಳಿಸ್ಕೊಂಡೆ ಅಂದರು. ಅನ್ವಿಕಾ, ಇದು ನಿಮ್ಮಿಬ್ಬರಿಗೂ ಮತ್ತೊಂದು ಅವಕಾಶ. ಕೇವಲ ಹೀರಾ ಬಗ್ಗೆ ಮಾತ್ರ ಅಲ್ಲ, ಏನೇ ಆದರೂ ಇನ್ನು ಮುಂದೆ ನಿಮ್ಮ ನಡುವೆ ದೂರ ಬರಬಾರ್ದು.
ಅಲ್ಲಿ ಮೈಥಿಲಿ ಇದ್ದಾಳೆ. ವಾಸವಿ ನಿನ್ನ ಮೇಲೆ ಕೋಪದಿಂದ ಬುಸುಗೊಡ್ತಿದ್ದಾಳೆ. ಹೀರಾಳನ್ನು ಅವರಿಗೆ ದೂರವಾಗಿ ಅವರ ನೆರಳು ಬೀಳದಂತೆ ಕಾಪಾಡಬೇಕು. ಇಲ್ದಿದ್ರೆ ವಿಷ ಸುರಿಸಲು ಯಾವುದೇ ಸಂದರ್ಭವನ್ನು ಬಿಡೋದಿಲ್ಲ. ಆದರೆ ತಾತಯ್ಯ, ನಿನ್ನ ಭಯ ನಂಗೆ ಅರ್ಥ ಆಯಿತು. ಹೀರಾಳನ್ನು ಕಾಪಾಡೋ ಹಾದಿಯಲ್ಲಿ ಮತ್ತೆ ಯಾವ ತಪ್ಪು ನಡೀಬಾರ್ದು ಅಂದರೆ ಅವಳಿಗೆ ನಿಮ್ಮ ನಡುವಿನ ಸಂಬಂಧದ ಬಗ್ಗೆ ಹೇಳಬೇಕು. ಅವ್ರು ಈಗಲೇ ಬೇಡ ಅಂದಿದ್ದಾರೆ ತಾತಯ್ಯ. ಅರ್ಜುನ ಯೋಚನೆಯಲ್ಲಿ ತಪ್ಪಿಲ್ಲ, ಆದರೆ ಮುಚ್ಚಿಡೋದ್ರಿಂದ ಪ್ರಯೋಜನ ಇಲ್ಲ. ಯಾರ ಮೂಲಕವೋ ತಿಳಿಯೋದಕ್ಕಿಂತ ನೀನೇ ಅವಳಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಎಂಬುದು ನನ್ನ ಸಲಹೆ. ಈಗಲೇ ಅಲ್ಲ, ಮನೆಗೆ ಹೋದ್ಮೇಲೆ ಒಳ್ಳೆ ಸಮಯ ನೋಡಿ ಹೇಳಿಬಿಡೋದು ಒಳ್ಳೆಯದು. ಹಾಂ, ಯೋಚಿಸ್ತೀನಿ ತಾತಯ್ಯ ಅಂದ್ಲು. 2 ದಿನಗಳು ಹೀರಾ, ಅನ್ವಿಕಾ ಮತ್ತು ಖುಷಿಗೆ ಇನ್ನಷ್ಟು ಹತ್ತಿರವಾದ್ಲು. ಎಷ್ಟರ ಮಟ್ಟಿಗೆ ಅಂದರೆ ಅನ್ವಿಕಾ ಉಣಿಸಿದ್ರೆ ಹೊರತು ಅನ್ನ ತಿನ್ನದಷ್ಟು. ಪೂರ್ತಿಯಾಗಿ ಅನ್ವಿಕಾಳ ಪ್ರೀತಿಯಲ್ಲಿ ಮಗು ಬಿದ್ದು ಬಿಟ್ಟಿತ್ತು. ಆ ದಿನ ರಾತ್ರಿ ಮಲಗೋ ಮುನ್ನ ಕತೆ ಹೇಳ್ತಿದ್ದಾಳೆ ಅನ್ವಿಕಾ. ಇಬ್ಬರು ಕೇಳಿಸ್ಕೊಳ್ತಾ ಮಲಗಿದ್ದಾರೆ. ಅನ್ವಿಕಾ, ಆ ಮಾನ್ಸ್ಟರ್ ಮನೆಗೆ ಬರ್ತಿಲ್ಲ. ನಾನು ಕೇಳಿದ್ದನ್ನ ಏನು ಮಾಡಿದ್ನೋ? ನೀನೇನು ಅಂದ್ಕೊಂಡಿದ್ಯಾ? ಸರಿ ಅಂತಾನೆ ಅಂದ್ಕೊಂಡಿದ್ದೀನಿ. ಹಾಗೇ ಇರು, ನಿನ್ನ ಆಸೆ ತೀರತ್ತೆ. ಒಂದು ವೇಳೆ ಒಪ್ಪದಿದ್ರೆ ಹೀರಾಳ್ ಕೆನ್ನೆ ಸವರ್ತಾ ನಾನು ನಿನಗಾಗಿ ಮತ್ತೆ ಬರ್ತೀನಿ ಅಂದ್ಲು ಅನ್ವಿಕಾ. ಇಲ್ಲ ಅನ್ವಿಕಾ, ಹಾಗೆ ನಾನು ಇರಲಾರೆ ಅಂತ ಅತ್ತು ಬಿಟ್ಲು. ಬೇಡ ಮಗಳೇ, ಹೀಗಳ್ಬೇಡ, ನಾನು ತಡ್ಕೊಳಕ್ಕಾಗೋದಿಲ್ಲ ಅಂತ ಅವಳನ್ನ ಹತ್ರಕ್ಕೆ ಹೇಳ್ಕೊಂಡ್ಲು. ಇನ್ನು ಮಲಗಿಲ್ವಾ ಅಂತ ಕೇಳಿ ಬಂದಾಗ ಇಬ್ಬರು ಬಾಗಿಲಿನ ಕಡೆ ನೋಡಿದ್ರು. ಅರ್ಜುನ್ ನಿಂತಿದ್ದ. ಹೀರಾ ಕಣ್ಣು ಒರೆಸ್ಕೊಂಡು, ನಾನು ನಾಳೆ ಅನ್ವಿಕಾ ಜೊತೆ ಹೋಗ್ತಿದ್ದೀನಿ ಅಲ್ವಾ ಅಂತ ಸ್ವಲ್ಪ ವಿನಂತಿಯಿಂದಲೇ ಕೇಳಿದ್ಲು. ಅರ್ಜುನ್ ಉತ್ತರ ಹೇಳಲಿಲ್ಲ. ಪ್ಲೀಸ್ ಓಕೆ ಅಂತ ಹೇಳು ಅಂತ ಅನ್ವಿಕಾ ಕಣ್ಣುಗಳಿಂದಲೇ ಕೇಳ್ಕೊಂಡ್ಲು. ಒಂದು ಕವರನ್ನ ಪಕ್ಕದ ಮೇಜಿನ ಮೇಲಿಟ್ಟು, ಖುಷಿ ಬಾ, ಇವತ್ತು ನಾವಿಬ್ಬರ ಜೊತೆಗೆ ಮಲ್ಗೋಣ ಅಂದ ಕೂಡಲೇ ಖುಷಿ ಓಡ್ ಹೋದ್ಲು. ಅವ್ರು ಹೋದ್ಮೇಲೆ ಕವರ್ ತೆರೆದು ಹೀರಾ ಪೆಚ್ಚಾದ್ಲು. ಅನ್ವಿಕಾ, ನಾನು ನಿನ್ನ ಜೊತೆ ಇಂಡಿಯಾಗೆ ಬರ್ತಿದ್ದೀನಿ. ನಿಜವಾ? ಹೌದು. ಈಗೋ ಟಿಕೆಟ್, ಬೋರ್ಡಿಂಗ್ ಪಾಸ್, ವೀಸಾ ಯಾಹೂ ಆಗಿದ್ರೆ ನಮಗೀಗ ತುಂಬ ಕೆಲಸ ಇದೆ. ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು. ಅದಕ್ಕೆ ಅವನು ಖುಷಿಯನ್ನು ಕರ್ಕೊಂಡು ಹೋದದ್ದು. ಐ ಆಮ್ ಸೋ ಹ್ಯಾಪಿ ಅಂತ ಅನ್ವಿಕಾಳನ್ನು ಅಪ್ಕೊಂಡ್ಳು. ಅವ್ರ ಕೂಗನಿಗೆ ಹೇಳಿದ ಅರ್ಜುನ್ ನಗ್ತ. ಮಾರನೇ ದಿನ ಬೆಳಿಗ್ಗೆ ಕೆಲಸದವ್ರ ಬ್ಯಾಗ್ಗಳನ್ನೆಲ್ಲ ಕಾರ್ನಲ್ಲಿ ಇಡ್ತಿದ್ರು. ಹೀರಾ ಬ್ರೌನಿಯನ್ನು ಅಪ್ಕೊಂಡು, ಮಿಸ್ ಯು ಬ್ರೌನಿ, ನಿನ್ನ ಬೇಗನೆ ಮತ್ತೆ ಭೇಟಿ ಮಾಡ್ತೀನಿ ಅಂದ್ಲು. ನಿನಗೊಂದು ಕುಟುಂಬ ಸಿಕ್ಕಿದೆ ಹೀರಾ. ಈಗಲಾದರೂ ಸರ್ ಅವರನ್ನ ದ್ವೇಷಿಸೋದನ್ನು ಬಿಟ್ಟು ಪ್ರೀತಿಸೋದನ್ನು ಕಲಿ. ನಿನ್ನ ಭವಿಷ್ಯ ಬಂಗಾರ ಆಗಲಿ ಅಂದ್ಲು. ಬಳಿಕ ಅನ್ವಿಕಾಳ ಬಳಿ ಬಂದು, ಮಗುವನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳಿ ಮೇಡಮ್ ಅಂದ್ಲು. ಥ್ಯಾಂಕ್ ಯು, ಇಷ್ಟು ದಿನ ಮಗುವನ್ನು ರೆಪ್ಪೆಯಂತೆ ನೋಡ್ಕೊಂಡಿದ್ದಕ್ಕೆ. ಅವರು ಮಾತಾಡ್ತಿರುವಾಗ ಬಂದ ಅರ್ಜುನ್, ತಾತಯ್ಯ ಹೊರಡೋಣವಾ, ವಿಮಾನಕ್ಕೆ ಸಮಯ ಆಗ್ತಿದೆ ಅಂತ ಗಡಿಯಾರ ನೋಡ್ತಾ ಹೇಳ್ದ. ಹೀರಾ ಅನ್ವಿಕಾಳನ್ನು ನೋಡಿದ್ಲು. ಆ ಮಾನ್ಸ್ಟರ್ ಕೂಡ ನಮ್ಮ ಜೊತೆ ಬರ್ತಿದ್ದಾನಾ ಎಂಬ ಪ್ರಶ್ನೆ ಆ ನೋಟದಲ್ಲಿತ್ತು. ಅನ್ವಿಕಾ ತುಟಿ ಕೊಚ್ಚಿ ಗೊತ್ತಿಲ್ಲ ಅಂದ್ಲು. ತಾತಯ್ಯ, ಆ ಮಾನ್ಸ್ಟರ್ ಬರ್ತಿದ್ದಾನಾ ಅಂತ ಹೀರಾ ಮೆಲ್ಲೆನ ಕೇಳಿದ್ಲು. ಹೌದು ಮಗಳೇ. ದೇವ್ರೇ, ಅಲ್ಲಿಗೂ ಕೂಡನಾ ಅಂತ ಹೀರಾ ಕಾರ್ನಲ್ಲಿ ಕೂತ್ಕೊಂಡ್ಲು. ನಗ್ತಾ ಅನ್ವಿಕಾ ಹಿಂದೆ ಹತ್ತಿದ್ರೆ ಖುಷಿಯನ್ನಿತ್ಕೊಂಡು ಅರ್ಜುನ್ ಕೂತ್ಕೊಂಡ. ಎಲ್ಲರೂ ಬ್ರೌನಿಗೆ ಬಾಯಿ ಹೇಳಿ ವಿಮಾನ ನಿಲ್ದಾಣದ ಕಡೆ ಹೊರಟರು. ಅನ್ವಿಕಾ, ಮಾನ್ಸ್ಟರ್ ಕೂಡ ನಮ್ಮ ಜೊತೆ ಬರ್ತಿದ್ದಾನೆ. ಬರಲಿ ಬಿಡು, ನಮ್ಗೆ ಯಾಕೆ ಭಯ? ಅದಲ್ಲ, ಅವ್ನು ಇಂಡಿಯಾ ಬಿಟ್ಟು 4 ವರ್ಷ ಆಯಿತು. ಯಾವಾಗಲೂ ಇಲ್ಲದ್ದು ಈಗ ಯಾಕೆ ಬರ್ತಿದ್ದಾನೆ? ಅದರಲ್ಲಿ ಅನುಮಾನ ಇಲ್ಲ. ನಿನಗಾಗಿಯೇ, ನಿನ್ನನ್ನು ಬಿಟ್ಟು ಅವನು ಇರಲಾರ. ಅದೇನೂ ಇಲ್ಲ, ನನ್ನ ಮೇಲೆ ಅನುಮಾನ. ನನ್ನ ಡ್ಯಾಡಿ ಯಾವಾಗ ಬಂದು ಕರೆದ್ರಾಗು ಹೋಗ್ತೀನಿ ಅಂತ. ಆದರೂ ಕೋರ್ಟ್ನಲ್ಲಿ ಏನು ಹೇಳಿ ನಾನು ಇಂಡಿಯಾಗೆ ಹೋಗೋದಕ್ಕೆ ಒಪ್ಪಿಸಿದಾನೋ. ಅವಳ ತಂದೆ ಆ್ಯಂಟೋನಿ ಸತ್ತಿರೋದೇ ಇದಕ್ಕೆ ಕಾರಣ ಅಂತ ಅನ್ವಿಕಾಗೆ ಹೀರಾಳಿಗೆ ಹೇಳಲಾಗದೆ ಸುಮ್ಮನಾದ್ಲು. ಸ್ವಲ್ಪ ಹೊತ್ತು ಏನೋ ಮಾತಾಡ್ತಾ ಅನ್ವಿಕಾಳ ಹೆಗಲ ಮೇಲೆ ತಲೆ ಇಟ್ಟು ಹೀರಾ ನಿದ್ದೆ ಹೋದರೆ ಹಿಂದಿನ ಸೀಟ್ನಲ್ಲಿದ್ದ ಅರ್ಜುನ್ ಖುಷಿಯನ್ನು ತನ್ನತ್ತ ತಗೊಂಡ. ಕೆಲವು ಗಂಟೆಗಳ ಪ್ರಯಾಣದ ನಂತರ ಹೈದರಾಬಾದ್ ತಲುಪಿದ್ರು. ಅಷ್ಟರಲ್ಲಿ ರಾತ್ರಿಯಾಗಿತ್ತು. ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಹೀರಾ ದೀಪಗಳ ಬೆಳಕಿನಲ್ಲಿ ಕಂಗೊಳಿಸ್ತಿರೋ ನಗರವನ್ನು ಕಂಡು ಕಣ್ಣರಳಿಸಿದ್ಲು. ಕುಣ್ಗೆ ತುಂಬ ಉಸಿರು ತೆಗೆದುಕೊಳ್ತಾ, ಅನ್ವಿಕಾ, ಈ ಗಾಳಿ, ಕಣ್ಣಿಗೆ ಕಾಣೋ ಜನರು ಯಾವುದೋ ಹೊಸ ಲೋಕಕ್ಕೆ ಬಂದಂತಿದೆ. ನಿನಗಿಷ್ಟ ಆಯಿತಾ? ಹಾಂ, ಸುಂದರ ನಗರ. ಇನ್ನು ಪೂರ್ತಿಯಾಗಿ ನೋಡಿಲ್ಲ. ತುಂಬ ಒಳ್ಳೆಯ ಜಾಗಗಳಿವೆ. ಸಮಯ ನೋಡ್ಕೊಂಡು ಹೋಗೋಣ. ಹಾಂ, ಹಾಗೆ ಆಗಲಿ. ಈಗ ನಾವೆಲ್ಲಿಗೆ ಹೋಗ್ತಿದ್ದೀವಿ? ನಿಮ್ಮನೆಗಾ? ಅಂದರೆ ನೀವಿರೋದು ಎಲ್ಲಿ? ಬೆಂಗಳೂರನ್ನೋ ಮತ್ತೊಂದು ನಗರ. ನಾವಂದರೆ ಆ ಮಾನ್ಸ್ಟರ್ ಕೂಡ ನಮ್ಮ ಜೊತೆ ಬರ್ತಾನಾ? ಏನೋ ಗೊತ್ತಿಲ್ಲ. ತಾತಯ್ಯ, ನಾವೆಲ್ಲ ಬೆಂಗಳೂರಿಗೆ ಹೋಗ್ತಿದ್ದೀವಾ? ಹೌದು ಮಗಳೇ, ಎಲ್ಲರೂ ಅಲ್ಲ, ನಾವು ನಮ್ಮನೆಗೆ ಹೋಗ್ತಿದ್ದೀವಿ ಅಂತ ಅರ್ಜುನ್ ಹೇಳ್ದ. ನಾವು ಅಂದರೆ ನೀನು ನಾನಾ? ಅರ್ಜುನ್ ಮಾತಾಡಲಿಲ್ಲ. ಇಲ್ಲ, ನಾನು ನಿನ್ನ ಜೊತೆ ಬರಲ್ಲ. ಇಷ್ಟು ದೂರ ಬಂದದ್ದು ಅನ್ವಿಕಾಳಿಂದ ದೂರ ಇರಲಿಕ್ಕಲ್ಲ. ನಾನು ಅವಳ ಜೊತೆ ಇರ್ತೀನಿ ಅಂತ ನಿನಗೆ ಮೊದಲೇ ಹೇಳಿದ್ನಲ್ಲ. ನಿನ್ನ ಒಬ್ಬಂಟಿಯಾಗಿ ಭದ್ರತೆ ಇಲ್ಲದೆ ನಾನು ಬಿಡೋದಕ್ಕಾಗಲಿದ್ದಿಲ್ಲ ಅಂತ ಅರ್ಜುನ್ ಗಟ್ಟಿಯಾಗಿ ಹೇಳ್ದ. ಬಿಡಬೇಡ, ಹಾಗಿದ್ರೆ ನೀನು ನನ್ನ ಜೊತೆ ಬಂದುಬಿಡು. ಈರಾ, ಅದು ಹಾಗಿಲ್ಲ ಅಂತ ಅನ್ವಿಕಾ ಏನೋ ಹೇಳೋಷ್ಟರಲ್ಲಿ, ಅವನು ನಿನ್ನ ಜೊತೆ ನಿಮ್ಮ ಮನೆಯಲ್ಲಿದ್ದರೆ ನಿನಗೇನಾದರೂ ತೊಂದರೆ ಆಗುತ್ತಾ ಅನ್ವಿಕಾ ಅಂತ ಹೀರಾ ಕೇಳಿದ್ಲು. ಆಗತ್ತೆ, ಮತ್ತು ನನ್ನ ಗಂಡ ಬರ್ತಿದ್ದಾರಲ್ಲ ವಿದೇಶದಿಂದ ಅನ್ವಿಕಾ ಅಂದ್ಲು. ಅರ್ಜುನ್ ಮುಖ ಕೆಂಪಾಯಿತು. ಅನ್ವಿಕಾ ಇನ್ನೂ ರೇಗಿಸಲು, ಹೀಗೆ ಪರಕೀಯರೆಲ್ಲ ಬಂದು ಮನೆಯಲ್ಲಿದ್ದರೆ ನನ್ನ ಗಂಡ ಏನು ಅಂದ್ಕೊಂಡಾರು ಅಂದ್ಲು. ಅಂದರೆ ನಾನು ಬಂದರೂ ಒಪ್ಪಲ್ವಾ ಅಂತ ಹೀರಾ ಮುಖ ಸಣ್ಣದು ಮಾಡಿಕೊಂಡ್ಳು. ನೀನಂದ್ರೆ ಚಿಕ್ಕ ಮಗು ಅಲ್ವಾ, ಏನೂ ಅನ್ನಲ್ಲ. ಆದರೆ ಅಂತ ಅರ್ಜುನನ್ನು ನೋಡ್ತಾ ಅನ್ವಿಕಾ ತಡಬಡಾಯಿಸಿದ್ಲು. ಅವನು ಹಲ್ಲು ಕಚ್ಚುತ್ತಿದ್ದಾನೆ. ಅಯ್ಯೋ, ಹಾಗಿದ್ರೆ ಈಗ ಏನು ಮಾಡೋಣ? ಅಷ್ಟರಲ್ಲಿ ಅನ್ವಿಕಾಳ ಫೋನ್ ರಿಂಗ್ ಆಯಿತು. ಶಾಲೆ ಸಹ ಶಿಕ್ಷಕಿ ಫೋನ್ ಮಾಡಿದ್ದಕ್ಕೆ ಒಂದು ಐಡಿಯಾ ಬಂದು ಅನ್ವಿಕಾ ಕಾಲ್ ಕಟ್ ಮಾಡಿ ಮಾತನಾಡಿದಂತೆ ನಡೆಸಿದ್ಲು.
ಹಾಂ ರೀ, ಈಗಷ್ಟೇ ಬಂದೆ. ನಮ್ಮ ಮನೆಗೆ ಹೋಗ್ತಿದ್ದೀನಿ. ನೀವು ಯಾವಾಗ ಬರ್ತಿದ್ದೀರಾ? ಹೌದಾ? ಅಯ್ಯೋ, ನಿಮಗಾಗಿ ಇಷ್ಟು ಕಷ್ಟಪಟ್ಟು ಬಂದರೆ ನೀವು ಬರೋದಕ್ಕೆ ತಡ ಮಾಡ್ತಿದ್ದೀರಾ? ನಾನು ನಿಮ್ಮ ಜೊತೆ ಮಾತಾಡಲ್ಲ ಹೋಗಿ ಅಂತ ಕಾಲ್ ಕಟ್ ಮಾಡಿದ್ಲು. ಯಾರು ಅನ್ವಿಕಾ, ನಿಮ್ಮ ಗಂಡನಾ? ಹಾಂ, ಏನಂತಿದ್ದಾರೆ? ಅವ್ರಿಗೆ ಕೊನೆ ಕ್ಷಣದಲ್ಲಿ ತುರ್ತು ಕೆಲಸ ಬಿದ್ದಿದೆಯಂತೆ. 2 ತಿಂಗಳವರೆಗೂ ಬರೋದಕ್ಕಾಗಲ್ವಂತೆ. ವಾವ್, ಇದು ಒಳ್ಳೆ ಸುದ್ದಿ. ಈಗ ನಾವೆಲ್ಲ ನಿಮ್ಮ ಮನೇಲಿ ಇರೋದಕ್ಕೆ ನಿನಗೇನು ತೊಂದರೆ ಇಲ್ವಲ್ಲ? ತೊಂದರೆ ಏನಿಲ್ಲ, ಆದರೆ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಹೀರಾ. ಅವ್ರು ನನ್ನ ತುಂಬ ಪ್ರೀತಿಸ್ತಾರೆ. ನಾನು ಕೂಡ. ಹೀರಾ ಅವಳು ಕತ್ ಅಪ್ಕೊಂಡು, ಪ್ಲೀಸ್ ನನಗೋಸ್ಕರ ನಿಮ್ಮ ಗಂಡನ ಪ್ರೀತಿಯನ್ನು ಪಕ್ಕಕ್ಕಿಡು ಅಂತ ಗಡ್ಡ ಹಿಡಿದು ಕೇಳಿದಾಗ ಅನ್ವಿಕಾ ಸರಿ ಅಂದ್ಲು. ಹಾಗಿದ್ರೆ ಈಗ ನಾವು ನಿನ್ನ ಜೊತೆ ಬರ್ತಿದ್ದೀವಿ, ಹುರ್ರೇ ಅಂತ ಹೀರಾ ಕುಣಿದ್ಲು. ಬೆಂಗಳೂರಿಗೆ ಮತ್ತೊಂದು ವಿಮಾನದಲ್ಲಿ ತಲುಪಿದ್ರು. ಕಾರ್ ತಯಾರಾಗಿತ್ತು. ಅನ್ವಿಕಾ ಈ ಕಾರ್ನಿಂದ ಏನು ಹೇಳಬೇಕಂತ ತಿಳಿದ ಅನ್ವಿಕಾ, ನಾನು ಬರ್ತಿದ್ದೀನಿ ಅಂತ ನನ್ನ ಗೆಳತಿಗೆ ಸಂದೇಶ ಕಳಿಸಿದ್ದೆ, ಅವಳೇ ಕಾರ್ ಕಳಿಸ್ತೀನಿ ಅಂದ್ಲು. ಅವಳು ಹೇಳ್ತಿರೋ ಸುಳ್ಳುಗಳನ್ನೆಲ್ಲ ಅರ್ಜುನ್ ಗಡ್ಡದ ಮೇಲೆ ಕೈ ಇಟ್ಕೊಂಡು ಕೇಳ್ತಿದ್ದಾನೆ. ದೇವ್ರೇ, ಮಾನ್ಸ್ಟರ್ ಮುಂದೆ ಎಷ್ಟು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ವಿಕಾ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ವಿಮಾನ ನಿಲ್ದಾಣದಿಂದ ಅರ್ಧ ಗಂಟೆ ನಂತರ ಅಪಾರ್ಟ್ಮೆಂಟ್ ತಲುಪಿದ್ರು. ಅಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ಅನ್ವಿಕಾ ಬಾಗಿಲು ತೆರೆದ್ಲು. ಕೆಲಸದವಳಿಗೆ ಮೊದಲೇ ಹೇಳಿದ್ರಿಂದ ಮನೆ ಪೂರ್ತಿ ಶುಚಿಯಾಗಿತ್ತು. ಬೇಕಾದ ದಿನಸಿ ಪದಾರ್ಥಗಳೆಲ್ಲ ಇದ್ದವು. ಬಂದ ಕೂಡಲೇ ಅವಳು ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ಲು. ಪ್ರಯಾಣದಿಂದ ನೀನು ಸುಸ್ತಾಗಿದೆಯಲ್ಲ, ಹೊರಗೆ ತಿಂದು ಬರಬಾರ್ದಿತ್ತಾ ಅಂತ ಅರ್ಜುನ್ ಕೇಳ್ದ. ಹೊರಗಿನ ಊಟ ಅಷ್ಟು ಚೆನ್ನಾಗಿರಲ್ಲ ರೀ, ಒಂದು ಅರ್ಧ ಗಂಟೆ ನೀವೆಲ್ಲ ಸ್ನಾನ ಮಾಡಿ ಬನ್ನಿ, ಅಷ್ಟರಲ್ಲಿ ಮಾಡಿಬಿಡ್ತೀನಿ. ನೀವು ಆ ರೂಮ್ನಲ್ಲಿರಿ ಅಂತ 2ನೇ ಬೆಡ್ರೂಮ್ ತೋರಿಸಿದ್ಲು. ತಾತಯ್ಯ ಕೂಡ ನನ್ನ ಜೊತೆ ಇರ್ತಾರೆ ಅಂದ ಕೂಡಲೇ ಅರ್ಜುನ್ ಮಾತಾಡದೆ ಹೋದ. ಬೇಗ ಆಗುತ್ತೆ ಅಂತ ಕಿಚ್ಚಿ ಮಾಡೋದಕ್ಕೆ ಶುರು ಮಾಡಿದ್ಲು. ನಾನೀಗ ಸಹಾಯ ಮಾಡ್ತೀನಿ ಅಂದ್ಲು ಹೀರಾ. ಬೇಡ ಮಗಳೇ, ನೀನು ಹೋಗಿ ಸ್ನಾನ ಮಾಡು ಅಂತ ಮತ್ತೊಂದು ರೂಮ್ ತೋರಿಸಿ, ತಡಿ ಹೀರಾ, ಇವುಗಳನ್ನ ಹೆಚ್ಚಿರು, ನಾನು ಈಗಲೇ ಬರ್ತೀನಿ ಅಂತ ಬೆಡ್ರೂಮ್ಗೆ ಹೋದ್ಲು. ಅಲ್ಲಿಟ್ಟಿದ್ದ ನಮ್ಮ ಮದುವೆ ಫೋಟೋಗಳು, ಅರ್ಜುನ್ಗೆ ಸಂಬಂಧಿಸಿದ ಆಲ್ಬಮ್ಗಳನ್ನೆಲ್ಲ ತೆಗೆದು ಬೀರುವಿನ ಮೇಲಿಟ್ಟು ನಿಟ್ಟುಸಿರು ಬಿಟ್ಟು ತಿರುಗುವಷ್ಟರಲ್ಲಿ ಅರ್ಜುನ್ ಬಾಗಿಲು ಹಾಕ್ಕೊಳಕ್ಕೆ ಬಂದ. ಅನ್ವಿಕಾ ದಂಗಾದ್ಲು. ಮಾನ್ಸ್ಟರ್, ಏನು ಮಾಡ್ತಿದ್ಯಾ? ಹೀರಾ ಹೊರಗಿದ್ದಾಳೆ, ಯಾಕೆ ಬಂದೆ ಅಂದ್ಲು. ಬೆವರ್ತಿದ್ದ ಅವಳು ಮುಖದ ಮೇಲೆ ಮೆಲ್ಲನೆ ಉತ್ತಾ, ನಿಮ್ಮ ಗಂಡ 2 ತಿಂಗಳವರೆಗೂ ಬರಲ್ವಾ ಅಂತ ಪಿಸುಗುಡ್ತಾ. ಅದನ್ನು ಕೇಳಲು ಬಂದ್ಯಾ? ನಾನು ಹೋಗಬೇಕು ಅಂತ ಕದರ್ತಿದ್ದ. ಅವಳ ಕೈ ಹಿಡಿದು ತಡೆದ. ಅರ್ಜುನ್, ಪ್ಲೀಸ್ ಬಿಡು, ತುಂಬ ದಿನಗಳ ಅಂತರ ಬಂದಿದೆ, ಒಂದು ಮುತ್ತು ಕೊಡು, ಬಿಡ್ತೀನಿ. ಈ ಸಮಯದಲ್ಲ, ಎಲ್ಲರೂ ನಿದ್ದೆ ಹೋದ್ಮೇಲೆ ಎಷ್ಟು ಮುತ್ತು ಬೇಕೋ ಅಷ್ಟು ಕೊಡ್ತೀನಿ. ಆವಾಗ ನೀನು ಕೊಡೋದೇನು? ನಾನು ತಗೊಳ್ತೀನಿ. ಈಗ ನನಗೆ ಬೇಕು ಕೊಡ್ತೀಯಾ, ಅಥವಾ ಹೀರೋ ಬರೋವರೆಗೂ ಇಲ್ಲೇ ಇರಲಾ? ಇರು, ಅವಾಗ ನೀನು ತೊಂದರೆಗೆ ಸಿಕ್ಕಾಕೊಳ್ತೀಯಾ. ಈ ರೂಮ್ ಇಷ್ಟ ಆಗದೆ ಇಲ್ಲಿಗೆ ಬಂದೆ ಅಂತ ಹೇಳ್ತೀನಿ. ಇಷ್ಟು ತುಂಟನಾಗಿ ಯಾವಾಗ ಬದಲಾದೆ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಅಂತ ಸೊಂಟದ ಮೇಲೆ ಕೈ ಹಾಕ್ದ. ಅವಳು ಕೂಡ ಮಾನ್ಸ್ಟರ್ನನ್ನು ಮಿಸ್ ಮಾಡ್ಕೊಂಡಿದ್ಲಲ್ವೇ? ಆ ಕೊರತೆಯನ್ನು ನೀಗಿಸ್ತಾ ಇಬ್ಬರು ತುಟಿಗಳು ಸಂಧಿಸಿದ್ವು. ಅನ್ವಿಕಾ, ಅನ್ವಿಕಾ, ಹೀರಾ ಕರಿತಿರೋದನ್ನು ಕೇಳಿ ಅರ್ಜುನ್ನಿಂದ ಬಿಡಿಸ್ಕೊಂಡು ಓಡ್ ಹೋದ. ಅನ್ವಿಕಾಳನ್ನು ನೋಡಿ ನಗ್ತಾ ಆ ರೂಮ್ ಪೂರ್ತಿ ನೋಡ್ದ ಅರ್ಜುನ್. ಅವಳು ಮೇಲೇರಿಸಿದ ಫೋಟೋಗಳನ್ನ ತೆಗೆದ. ಅನ್ವಿಕಾ ಗರ್ಭಿಣಿಯಾಗಿದ್ದಾಗಿನ ಫೋಟೋಗಳು, ಖುಷಿ ಹುಟ್ಟುಹಬ್ಬದಿಂದ ಇಂದಿನವರೆಗೆ ಎಲ್ಲವನ್ನ ಒಂದೇ ಫ್ರೇಮ್ನಲ್ಲಿ ಹಾಕಿ ಮಧ್ಯದಲ್ಲಿ ಅವರ ಮದುವೆ ಫೋಟೋ ಇರಿಸಿದ್ಲು. ಅದನ್ನು ಪ್ರೀತಿಯಿಂದ ಸವರ್ದ. ಅವನ ಕಣ್ಣಿನಿಂದ ಒಂದು ಹನಿ ನೀರು ಆ ಫೋಟೋದ ಮೇಲೆ ಬಿತ್ತು. ಇಷ್ಟು ಹೊತ್ತು ಏನು ಮಾಡ್ತಿದ್ದೆ? ಅದು ರೂಮ್ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು, ಅದಕ್ಕೆ ಸರಿ ಮಾಡ್ತಿದ್ದೆ. ನೀನು ಹೋಗಿ ಸ್ನಾನ ಮಾಡು ಅಂತ ಹೀರಾ ಕೇಳಲಿಲ್ಲ. ಅನ್ವಿಕಾಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡಿದ್ಲು. ಅರ್ಧ ಗಂಟೆಯಲ್ಲಿ ಊಟ ಸಿದ್ಧಪಡಿಸಿ ಎಲ್ರಿಗೂ ಬಡಿಸಿದ್ಲು. ರಾತ್ರಿ ಆಗಿದ್ದರಿಂದ ಊಟ ಮಾಡಿ ಎಲ್ಲರೂ ಮಲಗೋದಕ್ಕೆ ಹೋದರು. ಖುಷಿಗೆ ಹಾಲು ಕುಡಿಸಿ ಮಲಗಿಸಿ ಸ್ನಾನ ಮಾಡಬಂದ ಅನ್ವಿಕಾ ಕಿಟಕಿ ಬಳಿ ಕೂತಿದ್ದ ಹೀರಾಳನ್ನು ನೋಡಿ, ನಿದ್ದೆ ಬರ್ತಿಲ್ವಾ ಅಂದ್ಲು. ಮಮ್ಮಿ ಮನೆ ಎಲ್ಲಿದೆ ಅನ್ವಿಕಾ? ಅಲ್ಲಿ ನನ್ನ ಅಜ್ಜ ಅಜ್ಜಿ ಇದ್ದಾರಲ್ವಾ ಅಂತ ಕೇಳಿದ್ಲು. ಈಗ ಯಾಕೆ ನೆನಪಾದ್ರು? ಮಮ್ಮಿ ಚಿಕ್ಕಂದಿನ ಫೋಟೋಗಳನ್ನ ನೋಡ್ಬೇಕನ್ನಿಸ್ತಿದೆ ಅಂತ ತನ್ನ ಕೈಯಲ್ಲಿದ್ದ ಖುಷಿ ಫೋಟೋ ನೋಡ್ತಾ ಅಂದ್ಲು. ಅವ್ರ ಬಗ್ಗೆ ಮರೆತುಬಿಡು ಹೀರಾ, ನಿಮ್ಮ ಮಾವನಿಗೆ ಅವರಂದರೆ ಇಷ್ಟ ಇಲ್ಲ, ನೀನು ಕೇಳಿದ್ರು ಕರ್ಕೊಂಡು ಹೋಗಲ್ಲ. ಹಾಂ, ಬಾ ಮಲಗು. ಅನ್ವಿಕಾಳ ಸೊಂಟ ಕೈ ಹಾಕಿ ಕಣ್ಣು ಮುಚ್ಚಿದ್ಲು. ನಿಜ ತಿಳಿದ ಮೇಲೆ ಹೀರಾಳ ಯೋಚನೆಗಳು ಹೇಗೆ ಬದಲಾಗುತ್ತವೋ ತಿಳಿಯದೆ ಯೋಚಿಸ್ತಾ ಅನ್ವಿಕಾ ಮಲಗಿದ್ಲು. ಬೆಳಿಗ್ಗೆ ಹೀರಾ ಮತ್ತು ಖುಷಿ ಮಾತು ನಗುಗಳನ್ನ ಕೇಳ್ತಿದ್ದ ಅನ್ವಿಕಾ ಹಜಾರಕ್ಕೆ ಬಂದ್ಲು. ರಾಧಾಕೃಷ್ಣ ಅವ್ರ ಮೀಸೆಗೆ ಮಕ್ಕಳಿಬ್ಬರು ಬಣ್ಣ ಹಚ್ತಾ ನಗ್ತಿದ್ರು. ಏನು ತಾತಯ್ಯ ಇದು? ಮಮ್ಮಿ, ಕಿಟ್ಟು ಮೀಸೆ ಈಗ ಕಪ್ಪಾಗಿ ಹೊಳಿತಿದೆ ನೋಡು ಅಂತ ಖುಷಿ ನಕ್ಕಿದ್ಲು. ಅನ್ವಿಕಾ ಅರ್ಜುನಿಗಾಗಿ ನೋಡ್ತಾ ಅಡುಗೆ ಮನೆಗೆ ಹೋಗಿ ಕಾಫಿ ಮತ್ತು ಮಕ್ಕಳಿಗೆ ಹಾಲು ಕಾಯಿಸ್ತಂದ್ರು. ಅರ್ಜುನ್ ಕಾಣಲಿಲ್ಲ. ಅವನಿಗಾಗಿ ಕಾಫಿ ತೊಗೊಂಡು ಹೋಗ್ತಿದ್ದಾಗ, ಅವನಿಲ್ಲಮ್ಮ, ಕಚೇರಿಗೆ ಹೊರಟೋದ ಅಂದರು ತಾತಯ್ಯ. ಇಷ್ಟು ಬೇಗನಾ? ಹೌದು, ಯಾವುದೋ ಫೋನ್ ಬಂತು ಅಂತ ಹೋದ. ಅನ್ವಿಕಾ, ಇವತ್ತು ನಾವು ಎಲ್ಲಿಗೆ ಹೋಗೋಣ? ಹೊರಗ? ಹೌದು, ನಗರ ಎಲ್ಲ ನೋಡೋಣ. ನಿನ್ನ ಮಾವನ ಅನುಮತಿ ಇಲ್ಲದೆ ಎಲ್ಲಿಗೂ ಹೋಗೋದಕ್ಕಾಗೋದಿಲ್ಲ. ನಿಮ್ಗೆ ಕೆಳಗೆ ಕಾರು ಡ್ರೈವರ್ನೊಂದಿಗೆ ತಯಾರಿದೆ ಅನ್ವಿಕಾ. ಅವನು ಹೋಗುವಾಗ ಹೇಳ್ದ, ನೀವು ಎಲ್ಲಿಗೆ ಹೋಗಬೇಕು ಅಂದರೂ ಹೋಗಬಹುದು ಅಂತ ಅಂದರು ತಾತಯ್ಯ. ವಾ, ದಟ್ಸ್ ಗ್ರೇಟ್. ಹಾಗಿದ್ರೆ ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಹೀರಾ ಸಂಭ್ರಮಿಸಿದ್ಲು. ಅರ್ಜುನ್ ತನ್ನೊಂದಿಗೆ ಹೇಳಿದೆ ಇಂಥ ನಿರ್ಧಾರ ಯಾಕೆ ತಗೊಂಡ ಅಂತ ಕೇಳೋದಕ್ಕೆ ಅನ್ವಿಕಾ ಕೋಣೆಗೆ ಹೋಗಿ ಫೋನ್ ಮಾಡಿದ್ಲು. ಗುಡ್ ಮಾರ್ನಿಂಗ್, ನಿನ್ನ ನೋಡಲೇ ಇಲ್ಲ, ಹೊರಟು ಹೋದೆ. ಅಲ್ಲೇ ಇದ್ದರೆ ಹೀರಾಳಿಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ ಅಂತ ಹೊರಗೆ ಬಂದೆ. ತಿಂಡಿ ತಿಂದಿಲ್ಲ? ಕೆಲವು ದಿನ ನಾವು ರಾತ್ರಿ ಊಟದ ಸಮಯದಲ್ಲಿ ಮಾತ್ರ ಭೇಟಿಯಾಗೋಣ. ಹೀರಾ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಕೇಳ್ತಿದ್ದಾಳೆ. ದುರ್ಗಮ್ಮನ ದೇವಸ್ಥಾನಕ್ಕೆ ಬನ್ನಿ, ನಾನು ಅಲ್ಲೇ ಇದ್ದೀನಿ.
ನಿಟ್ಟುಸಿರು ಬಿಟ್ಟು ಅನ್ವಿಕಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೀರಾಳಾಗಿ ಹೇಳಿದ್ಲು. ಎಲ್ಲರೂ ತಯಾರಾಗಿ ಹೊರಟರು. ದುರ್ಗಾಗುಡಿ ಮಹಿಮೆ ಬಗ್ಗೆ ಅನ್ವಿಕಾ ವಿವರಿಸ್ತಿದ್ದಂತೆ ಈರಾ ಶ್ರದ್ಧೆಯಿಂದ ಕೇಳಿಸ್ಕೊಂಡ್ಳು. ಬೆಟ್ಟಕ್ಕೆ ತಲುಪಿದ ಮೇಲೆ ಅರ್ಜುನ್ ಮಾಡಿದ ವ್ಯವಸ್ಥೆಯಿಂದ ಬೇಗನೆ ದರ್ಶನ ಆಯಿತು. ತಾತಯ್ಯ, ನಾನು ಕುಂಕುಮ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಮಾಡಿಸು ಮಗಳೇ, ಅದು ಕೇಳೋದು ಯಾಕೆ ಅಂತ ಅವ್ರು ಹೇಳಿದ ಮೇಲೆ ಅನ್ವಿಕಾ ಪೂಜೆ ಕೂತ್ಲು. ಪಕ್ಕದಲ್ಲಿ ಹೀರಾ ಮತ್ತು ಖುಷಿ ಕೂಡ ಕೂತು ಭಕ್ತಿಯಿಂದ ಅಮ್ಮನಿಗೆ ಕುಂಕುಮಾರ್ಚನೆ ಮಾಡಿದ್ರು. ಮನಸ್ಸಿಗೆಲ್ಲ ಪ್ರಶಾಂತವಾಗಿ ಎಂದೂ ಇಲ್ಲದಷ್ಟು ಹಾಯಾಗನಿಸ್ತು. ಅಮ್ಮನಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ಹೀರಾ ತಮಗೆ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅಂತ ಗಟ್ಟಿಯಾಗಿ ಹರಕೆ ಹೊತ್ತಲು. ಅನ್ವಿಕಾ ದೂರ ನಿಂತು ಅವನ್ನೆಲ್ಲ ಅರ್ಜುನ್ ಗಮನಿಸ್ತಿದ್ದ. ಅವನ ಹಿಂದೆ ಒಬ್ಬ ವ್ಯಕ್ತಿ ಅರ್ಜುನ್ಗೆ ಕಾಣಿಸ್ತಂತೆ ಅನ್ವಿಕಾ ಮತ್ತು ಮಕ್ಕಳು ವಿಡಿಯೋ ಮಾಡ್ತಿದ್ದ. ಅವ್ರು ಹೋದ್ಮೇಲೆ ಆ ವಿಡಿಯೋವನ್ನು ಯಾರಿಗೋ ಕಳಿಸ್ದ. ಕೆಲವು ಕ್ಷಣಗಳ ನಂತರ ಆ ವಿಡಿಯೋ ಮೈಥಿಲಿಗೆ ತಲುಪಿತು. ನಿನ್ನ ಕೆಲಸ ಶುರು ಮಾಡು ಮೈಥಿಲಿ, ಹೇಗಾದರೂ ಹೀರಾಳನ್ನ ಭೇಟಿ ಮಾಡು, ಅಲ್ಲಿ ಏನು ನಡೀತಿದೆ ಅಂತ ಗಮನಿಸ್ತಿರು. ಸರಿಯಾದ ಸಮಯ ನೋಡಿ ಹೀರಾಳಿಗೆ ನಿಜ ಹೇಳು. ತನಗೆ ಬಂದ ವಿಡಿಯೋ ಮತ್ತು ಸಂದೇಶ ಓದಿದ ಮೈಥಿಲಿ ಸುಂದರವಾಗಿ ಮತ್ತು ಸಂತೋಷವಾಗಿರೋ ಅನ್ವಿಕಾಳನ್ನು ಕಂಡು ಅಸೂಯೆಯಿಂದ ನೋಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಆ ವಿಡಿಯೋ ಕಳಿಸಿದ ನಂಬರ್ನಿಂದ ಫೋನ್ ಬಂತು. ಏನು ಯೋಚಿಸಿದೆ? ಇನ್ನೂ ಏನೂ ಇಲ್ಲ. ಆ ಅನ್ವಿಕಾ ಹೀರಾಳನ್ನು ಅಂಟ್ಕೊಂಡೇ ಇದ್ದಾಳೆ. ಅರ್ಜುನ್ ಅವರನ್ನ ದೂರದಿಂದ ಗಮನಿಸಿದ್ದಾನೆ. ಏನು ಮಾಡಬೇಕಿದ್ರು ಅವರು ಹೀರಾ ಜೊತೆ ಇಲ್ಲದಾಗಲೇ ಮಾಡಬೇಕು. ಅರ್ಜುನ್ ಏನು, ಅವನೀಗ ಒಬ್ಬಳಿಗೆ ಗಂಡ ಮತ್ತು ಒಂದು ಮಗುವಿಗೆ ತಂದೆ ಕೂಡ. ಆ ಧ್ವನಿಯಲ್ಲಿ ಬೇಸರ ಇತ್ತು. ಅವಳು ನನ್ನ ಭಾವನನ್ನು ಎಗರಿಸ್ಕೊಂಡು ಹೋದರೆ ನಾನು ಕರೆಯೋದು ಬಿಡಬೇಕಾ? ನೀನು ಯಾರು ನನಗೆ ಹೇಳಲು? ನಿನ್ನ ಕೆಲಸ ನೀನು ಮಾಡು, ನನ್ನ ಮೇಲೆ ಅಧಿಕಾರ ಚಲಾಯಿಸ್ಬೇಡ ಅಂತ ಕೋಪದಿಂದ ಕಾಲ್ ಕಟ್ ಮಾಡಿದ್ಲು ಮೈಥಿಲಿ. ನೀನು ನಿನ್ನ ಭಾವನನ್ನು ಏನು ಪ್ರೀತಿಸ್ತಿದ್ಯಾ ಅಂತ ತಿಳಿದಿದ್ರು ಕಾಲೇಜ್ನಲ್ಲಿ ನಿನ್ನ ಮೇಲೆ ಇಷ್ಟದಿಂದ ನೀನು ಕೇಳಿದ ತಕ್ಷಣ ನಿಂಗೆ ಸಹಾಯ ಮಾಡ್ತಿದ್ದೀನಿ ಮೈಥಿಲಿ. ಅಷ್ಟು ಜನರಿದ್ರು ನನ್ನನ್ನೇ ಸಹಾಯ ಕೇಳಿದೆ ಅನ್ನೋ ಆಸೆಯಲ್ಲಿ ನೀನು ಮಾಡಿದ ಅಪರಾಧ ಕೂಡ ನನ್ನ ಕಣ್ಣಿಗೆ ದೊಡ್ಡದಾಗಿ ಕಾಣಲಿಲ್ಲ. ಇದು ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ನಿನಗಾಗಿ ಮಾಡ್ಬೇಕನ್ನಿಸಿದೆ ಅಂದ್ಕೊಳ್ತಾ ಫೋನಲ್ಲಿ ಮೈಥಿಲಿ ಫೋಟೋ ನೋಡ್ತಿದ್ದ. ಅವಳ ಕಾಲೇಜ್ ಸ್ನೇಹಿತ ವಿನಯ್. ಅವನು ಒಂದು ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಬಂದು ಮೈಥಿಲಿ ಸಹಾಯ ಕೇಳಿದಾಗ ಯಾಕೆ ಏನು ಅಂತ ಕೇಳದೆ ಒಪ್ಕೊಂಡಿದ್ದ. ಯಾರಿಗೂ ಅನುಮಾನ ಬಾರದಂತೆ ಮೊದಲು ಪರಿಚಯವೇ ಇಲ್ಲದ ಅವನನ್ನು ತನ್ನ ಯೋಜನೆಗಾಗಿ ಆರಿಸಿಕೊಂಡು ಮೈಥಿಲಿ ಹೀರಾ ಮತ್ತು ಅನ್ವಿಕಾಳನ್ನು ಪತ್ತೆ ಹಚ್ಚೋ ಕೆಲಸ ನೀಡಿ ದೊಡ್ಡ ಮೊತ್ತದ ಹಣವನ್ನು ನೀಡ್ತಿದ್ದಾಳೆ. ಮೈಥಿಲಿ ಇದೆಲ್ಲ ಮಾಡಲು ಕಾರಣ ಆ್ಯಂಟೋನಿ ತನ್ನ ಅರ್ಧ ಆಸ್ತಿನ ಅವಳ ಹೆಸರಿಗೆ ಬರೆದಿರೋದು. ಆದರೆ ಹೀರಾ ಪ್ರಾಪ್ತ ವಯಸ್ಕಳಾದ ಮೇಲೆ ಅವಳು ಕೂಡ ಸಹಿ ಮಾಡಿದ್ರೆ ಮಾತ್ರ ಆ ಆಸ್ತಿಯ ಸಂಪೂರ್ಣ ಹಕ್ಕು ಮೈಥಿಲಿಗೆ ಬರುತ್ತೆ. ಅಲ್ಲಿವರೆಗೆ ಅವುಗಳನ್ನ ಬಳಸ್ಕೊಳ್ಳಲು ಮಾತ್ರ ಹಕ್ಕಿದೆ. ಅದಕ್ಕೆ ಹೀರಾಳನ್ನು ಅರ್ಜುನಿಂದ ದೂರ ಮಾಡೋದಕ್ಕೆ ಅವಳು ಸಂಚು ಹೂಡ್ತಿದ್ದಾಳೆ. ಅರ್ಜುನ್ ಕ್ಷಣ ಕಾಲವು ಹೀರಾಳನ್ನು ಬಿಡ್ತಿಲ್ಲ. ಏನು ಮಾಡಿದ್ರೆ ಹೀರಾಳಿಗೆ ಹತ್ರ ಆಗ್ಬೋದು ಅಂತ ಯೋಚಿಸೋದಕ್ಕೆ ಶುರು ಮಾಡಿದ್ಲು. ಮತ್ತೆರಡು ದಿನಗಳು ಬೆಂಗಳೂರು ನಗರನೆಲ್ಲ ಹೀರಾಳಿಗೆ ಅನ್ವಿಕಾ ತೋರಿಸಿದ್ಲು. ತನಗಿಷ್ಟು ಸ್ವಾತಂತ್ರ್ಯ ಇದೆಯೇ ಎಂಬ ಆನಂದದಲ್ಲಿ ಹೀರಾ ಇದ್ದಾಳೆ. ಹೀರಾ, ನಾಳೆಯಿಂದ ನಾನು ಶಾಲೆಗೆ ಹೋಗಬೇಕು. ಖುಷಿ ಕೂಡ ಅನ್ವಿಕಾ ಹೇಳ್ತಿದ್ದಾಗ, ಅದೇನು ಅನ್ವಿಕಾ ನೀನು ಶಾಲೆಗೆ ಹೋಗೋದು? ಕಚೇರಿಗಲ್ವ ಹೋಗಬೇಕು ಅಂತ ಹೀರಾ ಕೇಳಿದ್ಲು. ಇಲ್ಲ, ನಿನ್ನ ಮಾವ ನನ್ನ ಕಚೇರಿಗೆ ಬರೋದು ಬೇಡ ಅಂತ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ನೇಮಿಸಿದ್ದಾರೆ. ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗಬೇಕು. ಪ್ರತಿಯೊಂದು ಕ್ಷಣ ನಿನ್ನ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಂದರೆ ನಾನು ಕೂಡ ಇಲ್ಲೇ ನಿಮ್ಮ ಜೊತೆ ಇರಬಹುದಾ ಅಂತ ಹೊಳೆಯೋ ಕಣ್ಣುಗಳಿಂದ ಕೇಳಿದ್ಲು. ಹಾಂ, ಥ್ಯಾಂಕ್ ಯು ಅನ್ವಿಕಾ. ಹಾಗಿದ್ರೆ ನಾಳೆಯಿಂದ ನಾನು ನಿಮ್ಮ ಜೊತೆ ಬರ್ತೀನಿ. ಖುಷಿ, ನೀನು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಖುಷಿಯಾಗಿರ್ಬೋದಲ್ವಾ? ನಗ್ತಾ ಇರ್ಬೋದು ಅಂದ್ಲು ಅನ್ವಿಕಾ. ತಾತಯ್ಯ ನಗ್ತಾ ನೋಡ್ತಾ ಇದ್ದಾರೆ. ಹೌದನ್ವಿಕಾ, ಮಾನ್ಸ್ಟರ್ ನಮ್ಮನ್ನು ಇಷ್ಟು ಮುಕ್ತವಾಗಿ ಬಿಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮುಕ್ತವಾಗಿ ಎಲ್ಲಿ ಬಿಟ್ಟಿದ್ದಾನೆ? ಭದ್ರತಾ ಸಿಬ್ಬಂದಿ ಯಾವಾಗಲೂ ಗಮನಿಸಲೇ ಇರ್ತಾರಲ್ಲ, ಅವ್ರು ನಮಗೆ ದೊಡ್ಡ ಲೆಕ್ಕವಲ್ಲ. ಮಾನ್ಸ್ಟರ್ ಅಂದರೆ ಅದು ಬೇಡ, ಇದು ಮಾಡು ಅಂತ ಆಜ್ಞೆ ಮಾಡ್ತಾನೆ. ಅವ್ರು ಹಾಗಿಲ್ವಲ್ಲ. ಹಾಗಿದ್ರೆ ಶಾಲೆಗಾಗಿ ನಾವು ಶಾಪಿಂಗ್ ಮಾಡಬೇಕಲ್ವಾ? ಹೊರಗೆ ತಿರ್ಗೋ ತಾಳ್ಮೆ ಇಲ್ಲ ಮಗಳೇ, ಆನ್ಲೈನಲ್ಲಿ ನೋಡೋಣ ಅಂದ್ಲು ಅನ್ವಿಕಾ. ಸಂಜೆವರೆಗೆ ಬೇಕಾದ ವಸ್ತುಗಳನ್ನೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು. ಊಟ ಮಾಡಿ ಎಲ್ಲರೂ ಮಲಗಿದ ಮೇಲೆ ಮನೆಗೆ ಬಂದು ಅರ್ಜುನ್ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಊಟದ ಮೇಜಿನ ಬಳಿ ಅನ್ವಿಕಾ ಕಾಯ್ತಿದ್ದಾಳೆ. ಮಲಗ್ಬೋದಿತ್ತಲ್ಲ ಅಂತ ಅವಳು ತಲೆ ಸವರ್ತಾ ಮೃದುವಾಗಿ ಹೇಳ್ದ. ನಿಮ್ಮ ಜೊತೆ ಊಟ ಮಾಡಿ 2 ದಿನ ಆಯಿತು, ಕಾಣಿಸೋದೇ ಇಲ್ಲ ಅಂತ ಮುನಸ್ಸಿನಿಂದ ಹೇಳಿದ್ಲು. ನಾನು ನಿನಗೆ ಕಾಣಿಸ್ತಿದ್ರು ನಿಮ್ಮನ್ನು ನಾನು ನೋಡ್ತೀನಿ ಇದ್ದೀನಿ. ಸುಳ್ಳು. ಅವನು ಫೋನ್ ತೆಗೆದು ಗ್ಯಾಲರಿ ತೋರಿಸ್ದ. ದೇವಸ್ಥಾನದಲ್ಲಿ, ಪಾರ್ಕ್ನಲ್ಲಿ, ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕಳೆದ ಚಿತ್ರಗಳನ್ನ ನೋಡಿದ ಅನ್ವಿಕಾ ಅವನ ಛಾಯಾಗ್ರಹಣ ಕಲೆಗೆ ಮಾರು ಹೋದ್ಲು. ಅವಳಿಗೆ ಊಟ ತಿನ್ನಿಸ್ತಾ ಹೀರಾ ಏನಂದ್ಲು ಅಂತ ಕೇಳಿದ. ಅನ್ವಿಕಾ ಶಾಲೆ ವಿಷಯ ತಿಳಿಸಿ, ಈಗ ಅವಳಿಗೆ ಯಾವುದೇ ತೊಂದರೆ ಇಲ್ಲ ಅಲ್ವೇ ಅಂತ ಸಂಶಯದಿಂದ ಕೇಳಿದ್ಲು. ಯಾವಾಗಲೂ ತೊಂದರೆ ಇದ್ದೇ ಇರುತ್ತೆ ಅನ್ವಿಕಾ, ಯಾವ ರೂಪದಲ್ಲಿ ಎಲ್ಲಿಂದ ಬರುತ್ತೋ ತಿಳಿಯೋದು. ನಾನು ಒಂದು ಸಲ ಮಾಡಿದ ತಪ್ಪನ್ನು ಮತ್ತೆ ಮಾಡಲಾರೆ. ಅನ್ವಿಕಾಳ ಮಡಲಲ್ಲಿ ಕೂರಿಸ್ಕೊಂಡು, ಹೀರಾ ಹಿಂದೆ ತುಂಬ ನಡೆದಿದೆ. ಆ್ಯಂಟೋನಿ ಜಾಲದ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಈಗ ಅವಳು ನಿನ್ನ ಬಯಸಿದಾಳೆ ಎಂಬ ಕಾರಣಕ್ಕೆ ಅವರೆಲ್ಲ ದೂರ ಇದ್ದಾರೆ. ನಮಗೆ ಬೇಡವಾದ ದಿನ ಅವಳು ಇಲ್ಲಿಂದ ಹೊರಟು ಹೋದರೂ ಆಶ್ಚರ್ಯ ಇಲ್ಲ. ಏನು ಹೇಳ್ತಿದ್ದೀರಾ? ಅಂದರೆ ಹೀರಾಳಿಗೆ ನಿಜ ತಿಳಿದ್ರೆ ಅವಳು ಹೊರಟು ಹೋಗ್ಬೋದಾ ಅಂತ ಅನ್ವಿಕಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳಿದ್ಲು. ಎಷ್ಟು ದಿನ ಅಂತ ನಾವು ತಡೆಯೋದಕ್ಕೆ ಸಾಧ್ಯ ಅಮ್ಮ? ಈಗ ಅವಳು ಚಿಕ್ಕ ಮಗು, ನಮಗೆ ಅವಳ ಅವಶ್ಯಕತೆ ಇದೆ ಅಂದ್ಕೊಂಡಿದ್ದಾಳೆ.
ಆದರೆ ದೊಡ್ಡವಳಾದ ಮೇಲೆ ನಮ್ಮ ಜೊತೆ ಇರಬೇಕಾದ ಅನಿವಾರ್ಯತೆ ಅವಳಿಗಿಲ್ಲ. ಅವಾಗ ಹೊರಟು ಹೋದರೂ ತಡೆಯೋ ಹಕ್ಕು ನಮಗಿಲ್ಲ. ಎಲ್ಲವೂ ಹೀರಾಳ ಇಷ್ಟದ ಮೇಲೆ ಆಧಾರಿತವಾಗಿದೆ. ಅವಳಿಗೆ ಮಾವನಾಗಿ ನಾನು ಯಾವಾಗಲೂ ಕವಚದಂತಿರ್ತೀನಿ. ಅವಳನ್ನ ಬಿಡೋದಿಲ್ಲ. ಹಾಗಂತ ಬಲವಂತವಾಗಿ ನಮ್ಮ ಜೊತೆ ಇರುವಂಥ ಒತ್ತಾಯ ಮಾಡಲ್ಲ. ಒಳ್ಳೆಯದು ಕೆಟ್ಟದ್ದು ಅವಳಿಗೆ ತಿಳಿಯಲಿ ಅಂತ ಇಲ್ಲಿ ಕರೆತಂದಿದ್ದೀನಿ. ತಿಳಿದ ಮೇಲೆ ನಿರ್ಧಾರ ಅವಳದೆ. ನೀವೇನ ಹೀಗೆ ಹೇಳ್ತಿರೋದು? 4 ವರ್ಷಗಳ ನಮ್ಮ ದೂರಕ್ಕೆ ಪ್ರತಿಫಲ ಹೀರಾ ನಮ್ಗೆ ದೂರ ಆಗೋದಾ? ಅವಳಲ್ಲಿ ನಮ್ಮ ಖುಷಿಯನ್ನು ನಾನು ಕಾಣ್ತಿದ್ದೀನಿ. ಮತ್ತೆ ದೂರ ಮಾಡ್ಕೊಳ್ಳೋದು ಹೇಗೆ ಅಂತ ಅವನ ಎದೆಗೆ ಹೊರಗಿದ್ಲು. ಅವಳನ್ನು ಸಮಾಧಾನ ಮಾಡ್ತಾ, ಈಗ ಕಾವಲಾಗಿದ್ದು ದೊಡ್ಡವಳಾದ್ಮೇಲೆ ಅದು ಅವರಿಗೆ ಬೇಲಿಯಂತೆ ಕಾಣುತ್ತೆ. ಅವರಿಗೆ ಸ್ವಾತಂತ್ರ್ಯ ನೀಡಿ ಹೊರಗೆ ಬಿಟ್ಟರೆ ಮನುಷ್ಯರ ನಿಜರೂಪ ತಿಳಿಯುತ್ತೆ. ಯಾವ ಮನುಷ್ಯನ ಹಿಂದೆ ಯಾವ ಸ್ವಾರ್ಥ ಇದೆ ಅಂತ ಸ್ವತಃ ತಿಳಿದು ಪೆಟ್ಟು ತಿಂದರೆ ಮಾತ್ರ ಮನುಷ್ಯನ ಯೋಚನೆ ಬದಲಾಗುತ್ತೆ. ಹೀರಾಳಿಗೇನೂ ಆಗಲ್ಲ. ಕೆಲವು ದಿನ ನಮಗೆ ದೂರ ಆದರೂ ಶಾಶ್ವತವಾಗಿ ಬಿಟ್ಟಿರಲಾರದಷ್ಟು ಹತ್ರ ಕೂಡ ಆಗ್ತಾಳೆ ಅಂತ ಅವಳಿಗೆ ಉಣಿಸಿ ಮಲಗಲು ಹೇಳ್ದ. ಮಿಸ್ ಯು ಅಂತ ಅವನ ಕೈ ಹಾಕಿದ್ಲು. ಪ್ರತಿಯಾಗಿ ಮಿಸ್ ಯು ಟು ಅಂತ ಹೇಳಿದೆ. ಅವಳ ಕಣ್ಣುಗಳನ್ನ ನೋಡ್ದ. ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಮಾತುಗಳಲ್ಲಿ ಹೇಳಲ್ಲ, ಕೃತಿಯಲ್ಲಿ ತೋರಿಸ್ತೀನಿ. ಸಮಯ ನೋಡಿದ ಅನ್ವಿಕಾ ಅಷ್ಟರಲ್ಲಿ ಮಧ್ಯರಾತ್ರಿ ಕಳೆದಿತ್ತು. ಎದ್ದು ಖುಷಿ ಮತ್ತು ಹೀರಾಳು ಕೋಣೆ ನೋಡಿದ್ಲು. ಗಾಢ ನಿದ್ದೆಯಲ್ಲಿದ್ದರು. ಹೊರಗಿನಿಂದ ಬಾಗಿಲು ಹಾಕಿದ್ಲು. ಆ ದಿನ ತಾತಯ್ಯ ಮನೆಗೆ ಹೋಗಿದ್ರಿಂದ ಒಂದು ರೂಮ್ ಖಾಲಿ ಇತ್ತು. ಅರ್ಜುನನ ಮುಂದೆ ಬಂದು ನಿಂತಳು. ಕೆನ್ನೆ ಮೇಲೆ ಕೈ ಇಟ್ಟು ನೋಡ್ತಿದ್ದ. ಅವಳ ಕೆನ್ನೆಗಳು ಕೆಂಪಾದವು. ಮೆಲ್ಲನೆ ಕೋಣೆಯೊಳಗೆ ಹೋದ್ಲು. 2 ನಿಮಿಷ ಆದರೂ ಅರ್ಜುನ್ ಬರಲಿಲ್ಲ. ನಿಟ್ಟುಸಿರು ಬಿಟ್ಟು ಹೊದಕೆ ಹೊತ್ಕೊಳ್ಳೋ ಅಷ್ಟರಲ್ಲಿ ಬಾಗಿಲು ಲಾಕ್ ಆಯಿತು. ದೀಪ ಆರಿತು. ಕಿಟಕಿಯಿಂದ ಚಂದಿರನ ಬೆಳಕು ನೇರವಾಗಿ ಹಾಸಿಗೆ ಮೇಲೆ ಬೀಳ್ತಿತ್ತು. ಸೀರೆ ಸರಿದು ಅವಳ ಸೊಂಟ ನಯವಾಗಿ ಹೊಳಿತಿತ್ತು. ನಾಗರ ಆವಿನಂತ ಅವಳ ಜಡೆ ಸುಂದರವಾಗಿತ್ತು. ಅರ್ಜುನ ಮೈಗಂಧಕ್ಕೆ ನಗ್ತಾ ಮಲಗಿದ್ದ ಅವಳ ಹಣೆ ಮೇಲೆ ಕೈ ಇಟ್ಟು ನೋಡ್ತಿದ್ಲು. ಅರ್ಜುನ್ ಹಾಸಿಗೆ ಅಂಚಿನಲ್ಲಿ ಕೂತು ಅವಳ ಕಾಲ್ಗೆಜ್ಜೆಗಳನ್ನ ಬೆಳಗಳಿಂದ ಸರಿಸ್ತಾ ಸಣ್ಣ ಸಂಗೀತ ಕೇಳಿಸ್ದಾಗ ಒಂದು ಮುತ್ತು ನೀಡಿ ಮೇಲೆ ಬಂದ. ನಾಚಿಕೆಯಿಂದ ಅವಳು ತಿರುಕೊಂಡ್ಳು. ಶಿಲ್ಪದಂತೆ ಕೆತ್ತಿದ ಅವಳ ದೇಹ ಆ ತೆಳುವಾದ ಸೀರೆಯಲ್ಲಿ ಅತಿ ಸುಂದರವಾಗಿ ಕಾಣ್ತಿತ್ತು. ಅವನು ಮುನ್ನುಗ್ಗಿ ಅವಳ ಕೆನ್ನೆಗೆ ಮುತ್ತಿಟ್ಟ. ಅವಳ ಮೈಯೆಲ್ಲ ಚುಮ್ಮಂತು. ಅವಳ ಕತ್ತಿನ ಮೇಲಿಟ್ಟ ಬೆಚ್ಚನೆಯ ಮುತ್ತಿಗೆ ಅವಳ ಎದೆ ಬಡಿತ ಹೆಚ್ಚಾಯಿತು. ಮೆಲ್ಲನೆ ಕೆಳಗಿಳಿದು ಅವಳ ಸೊಂಟದ ಮೇಲೆ ಮುತ್ತಿಟ್ಟ. ಅವನ ಮುತ್ತಿನ ಸ್ಪರ್ಶಕ್ಕೆ ಅವಳು ಮೈ ಮರೆತಳು. ಪ್ರೀತಿ ಸಾಗರದಲ್ಲಿ ಕರಗಿ ಹೋಯಿತು. ಸುಸ್ತಾಗಿದ್ದ ಅವಳು ಅವನನ್ನು ತಡೆಯಲು ಯತ್ನಿಸಿ ವಿಫಲಳಾದ್ಲು. ಅವನ ಪ್ರೀತಿಗೆ ಶರಣಾಗ 1 ಗಂಟೆ ನಂತರ ಅವನ ಎದೆ ಮೇಲೆ ವಾಲು ಹೋದ್ಲು. ಮಿಸ್ ಮಾಡಿಕೊಂಡೆ ಕಣೆ ಅಂತ ಅವಳ ಕೂದಲನ್ನ ಸರಿಪಡಿಸ್ತಾ ಅವಳು ಅಳುವಂತೆ ಮುಖ ಮಾಡಿ, ಪಾಪ ಅನ್ಸಲ್ವ ನಿಮಗೆ ಅಂದ್ಲು. ಅದಕ್ಕೆ ಪ್ರತಿಯಾಗಿ ಅವಳು ತುಟಿ ಕಚ್ಚಿ, ಇವತ್ತಿಂದ ಬಾಕಿ ನಾಳೆ ತೀರಿಸ್ಕೊಳ್ತೀನಿ ಅಂತ ಮುಗ್ಧವಾಗಿ. ನಾಳೆ ತಾತಯ್ಯನ ಬರೋದಕ್ಕೆ ಹೇಳ್ತೀನಿ ನಗ್ತಾ. ನಾನು ಬರಬೇಡ ಅಂತೀನಿ? ಮಾನ್ಸ್ಟರ್. ಹೌದು, ನಾನು ಮಾನ್ಸ್ಟರ್ ಅಂತ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದ. ಮುಂದಿನ ಸಂಚಿಕೆ ಪ್ರತಿಲಿಪಿಲಿ ಅಪ್ಲೋಡ್ ಆಗುತ್ತೆ. ಅಲ್ಲಿ ಹೋಗಿ ಮೊದಲೇ ನೋಡಿ.